ಡಾಕ್ಟರ್ಸ್ ಡೇಯನ್ನು ಪ್ರತಿ ವರ್ಷ ಜುಲೈ 1ರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಪಂಡಿತ್ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಗೌರವಾರ್ಥ ಆಚರಿಸಲಾಗುತ್ತದೆ. ಅವರು ಒಂದು ಅತಿ ಶ್ರೇಷ್ಠ ವೈದ್ಯ, ಸಾಮಾಜಿಕ ಸೇವಕ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು. ಅವರು ಜನಿಸಿದ ದಿನವು ಜುಲೈ 1, ಅವರು ಈ ಲೋಕ ತ್ಯಜಿಸಿದ ದಿನವು ಜುಲೈ 1. ಅವರ ಜೀವನ ಹಾಗೂ ಸಾಧನೆಗಳಿಗೆ ಗೌರವ ತೋರಿಸುವುದರೊಂದಿಗೆ ದೇಶದ ಎಲ್ಲ ವೈದ್ಯರ ಸೇವೆಯನ್ನು ಸ್ಮರಿಸಿಕೊಂಡು ಈ ದಿನವನ್ನು ಆಚರಿಸಲಾಗುತ್ತದೆ. ಡಾಕ್ಟರ್ ಎಂದರೆ ಕೇವಲ ರೋಗಿಯ ದೇಹವನ್ನು ಗುಣಪಡಿಸುವವನಲ್ಲ, ಆತ್ಮದ ಆಳವನ್ನು ತಟ್ಟುವ ವ್ಯಕ್ತಿ. ಅವನು ನಿಸ್ವಾರ್ಥ ಸೇವೆಯಿಂದ ಸಮಾಜದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತಾನೆ. ಶಿಶುವಿನಿಂದ ವೃದ್ಧರ ತನಕ ಎಲ್ಲರ ಆರೋಗ್ಯವನ್ನು ಕಾಯುವ ನಿಷ್ಠೆ ಇವರಿಗೆ ಇರುತ್ತದೆ. ಡಾಕ್ಟರ್ಗಳ ಸೇವೆ ಶಬ್ದಗಳಲ್ಲಿ ವರ್ಣಿಸಲಾಗದಷ್ಟು ಮಹತ್ತರವಾದದ್ದು. ದಿನ ರಾತ್ರಿ ಬದಲಾಗದೆ ಸೇವೆ ಸಲ್ಲಿಸುವ ವೈದ್ಯರು ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗೆ ತಳ್ಳಿ ರೋಗಿಗಳಿಗಾಗಿ ತ್ಯಾಗ ಮಾಡುತ್ತಾರೆ. ಕೊರೋನಾ ಸಮಯದಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ಮಾಡಿದ ಕಾರ್ಯವನ್ನು ಇಡೀ ಜಗತ್ತು ಶ್ಲಾಘಿಸಿತ್ತು. ಅವರ ಸೇವೆಯಿಂದ ಲಕ್ಷಾಂತರ ಜೀವಗಳು ಉಳಿದವು. ಅವರ ಧೈರ್ಯ, ಸಹಾನುಭೂತಿ ಮತ್ತು ಕರುಣೆಯ ರೂಪಕಗಳು. ಈ ಕಾರಣಕ್ಕಾಗಿಯೇ ಡಾಕ್ಟರ್ಗಳನ್ನು ಭೂಮಿಯ ದೇವರು ಎಂದು ಕರೆಯಲಾಗುತ್ತದೆ. ವೈದ್ಯರ ಸೇವೆಗೆ ಸಿಕ್ಕ ಸದುಪಯೋಗ ನಮ್ಮ ಪಾಲಿನ ಹೊಣೆ. ನಾವು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಹಾದಿಯ ಮಧ್ಯೆ ವೈದ್ಯರ ಮೇಲೆ ಅವಲಂಬಿತವಾಗದೆ ನಮ್ಮ ದೈನಂದಿನ ಆರೋಗ್ಯದ ಕಡೆ ಗಮನ ಕೊಡುವುದು ಅತಿ ಮುಖ್ಯ. ಡಾಕ್ಟರ್ಸ್ ಡೇ ದಿನ ಆಸ್ಪತ್ರೆಗಳಲ್ಲಿ, ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಹಾಗೂ ಶಾಲೆ ಕಾಲೇಜುಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ವೈದ್ಯರಿಗೆ ಅಭಿನಂದನೆ ಪತ್ರಗಳು ಹಾಗೂ ಫಲಕಗಳನ್ನು ನೀಡುವುದು, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳು ಹಾಸ್ಯ ನಾಟಕ, ಭಾಷಣ, ಚಿತ್ರ ಪ್ರದರ್ಶನ ಇತ್ಯಾದಿ ಮೂಲಕ ವೈದ್ಯರ ಸೇವೆಗೂ ಗೌರವ ಸಲ್ಲಿಸುತ್ತಾರೆ. ವೈದ್ಯರು ಎಂದರೆ ಕೇವಲ ವೃತ್ತಿಯಾಗಿರದೆ ಅದು ಒಂದು ಆಹ್ವಾನ. ನಿಷ್ಠೆ, ತಾಳ್ಮೆ ಮತ್ತು ಕರುಣೆ ಇವರ ಧರ್ಮ. ಇಂದು ವೈದ್ಯಕೀಯ ಕ್ಷೇತ್ರ ಬಹು ಸವಾಲುಗಳಿಂದ ಕೂಡಿದೆ. ಆದರೂ ವೈದ್ಯರು ಅದನ್ನು ತಾಳ್ಮೆಯಿಂದ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ಡಾಕ್ಟರ್ಸ್ ಡೇ ಆಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ದಿನನಿತ್ಯವೂ ನಾವು ಅವರ ಸೇವೆಯನ್ನು ಸ್ಮರಿಸಬೇಕು. ವೈದ್ಯರಿಗೆ ಕೃತಜ್ಞತೆ ತೋರಿಸೋಣ, ಅವರನ್ನು ಗೌರವಿಸೋಣ ಮತ್ತು ಆರೋಗ್ಯದ ಬಗ್ಗೆ ನಾವು ಜವಾಬ್ದಾರಿಯಾದ ನಿಲುವು ತೆಗೆದುಕೊಳ್ಳೋಣ. ಹೆಚ್ಚು ಬಾಳುವ ತನಕ ಆರೋಗ್ಯವಾಗಿ ಬಾಳೋಣ. ಅದರಲ್ಲಿ ಡಾಕ್ಟರ್ಗಳ ಕೊಡುಗೆ ಹಿರಿದು. ಹೃದಯಪೂರ್ವಕವಾಗಿ ಎಲ್ಲ ವೈದ್ಯರಿಗೆ ಡಾಕ್ಟರ್ಸ್ ಡೇ ಶುಭಾಶಯಗಳು.